ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನ ತಿಳ್ಕೊಳ್ಳೋಣ. ಸುನಿ ಸಪ್ರೇಮ ಮಮ ಬಾನಿ ದೇಖಿ ದೀನ ನಿಜ ದಾಸ ಬಚನ ಸುಖದ ಗಂಭೀರ ಮೃದು ಬೋಲೆ ರಮಾನಿವಾಸ ಕಾಕ ಭುಸುಂಡಿ ಮಾಗು ಬರ ಅತಿ ಪ್ರಸನ್ನ ಮೋಹಿ ಜಾನಿ ಅನಿಮಾದಿಕ ಸಿಧಿ ಅಪರ रिधि मोच सकल सुख खानी ज्ञान विवेक बिरति विज्ञाना मुनि दुर्लभ गुण जे जग नाना आजू देवु सब संशय नाहे मागु जो तोहि भाव मन माही सुनी प्रभु बचन अधिक अनुरागेवु मन अनुमान करन तब लागेवु प्रभु कह देन सकल सुख सही भगति आपनी देन न कही भगति हीन गुण सब सुख ऐसे लवन बिना बहु बिंजन जैसे भजन हीन सुख कवने काजा अस बिचारी बोलेवु खग राजा जो प्रभु होई प्रसन्न बर देहूं मो पर करहूं कृपा अरुनेहूं मन भावत बर मागवु स्वामी तुम्ह उदार उरु अंतर जामी. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಗರುಡರಾಜನಿಗೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ಅಯೋಧ್ಯೆಯಲ್ಲಿ ರಾಮ ಅವತರಿಸಿರುವಂಥ ವಿಷಯ ತಿಳಿದು ನಾನು ಓಡ್ ಹೋಗಿ ಮತ್ತೆ ಆ ರಾಮನ ಒಂದು ಬಾಲಲೀಲೆಗಳನ್ನೆಲ್ಲ ನೋಡಿದೆ. ಆದರೆ ನಾನು ಮೋಹಕ್ಕೆ ಒಳಗಾದೆ. ಆಗ ಬಾಲಲೀಲೆಗಳನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅವನ ಹೊಟ್ಟೆಯಲ್ಲಿ ಪ್ರಭುವಿನ ಮಹಿಮೆಯನ್ನು ನಾನು ನೋಡಿದ್ದನ್ನು ನೆನೆಸ್ಕೊಂಡು, ಅವನ ಬಾಲಲೀಲೆಗಳನ್ನು ನೆನೆಸ್ಕೊಂಡು ನಾನು ಮೈ ಮರೆತೆ. ನನ್ನನ್ನು ಕಾಪಾಡು ಕಾಪಾಡು ಅಂತ ಕೂಗಿ ನಾನು ನಮಸ್ಕಾರ ಮಾಡಿಕೊಂಡೆ. ಅವನ ಕರಕಮಲಗಳು ನನ್ನ ತಲೆ ಮೇಲೆ ಇಟ್ಟಿದ ತಕ್ಷಣ ನನ್ನ ದುಃಖ ಎಲ್ಲ ದೂರ ಆಗೋಯ್ತು. ಆ ಭಗವಂತನನ್ನು ನೋಡಿ ನನ್ನಲ್ಲಿ ಅಪಾರವಾದಂಥ ಪ್ರೀತಿ ಅನ್ನೋದು ಹುಟ್ಟು. ಮತ್ತು ಕಣ್ಣುಗಳಲ್ಲಿ ಆನಂದಾಶ್ರಗಳನ್ನು ತುಂಬಿಕೊಂಡು ಪುಳಕಿತ ಗಾತ್ರನಾಗಿ ಕೈ ಜೋಡಿಸ್ಕೊಂಡು ನಾನು ತುಂಬ ರೀತಿಯಲ್ಲಿ ಅವನಿಗೆ ಪ್ರಾರ್ಥನೆಯನ್ನೆಲ್ಲ ಮಾಡಿಕೊಂಡೆ. ಪ್ರೀತಿಯಿಂದ ತುಂಬಿದಂತಹ ನನ್ನ ವಾಣಿಯನ್ನು ಕೇಳಿ ತನ್ನ ಸೇವಕನಾದಂತಹ ನನ್ನ ದೀನ ಅವಸ್ಥೆಯನ್ನು ಅವನು ಗಮನಿಸಿ ಲಕ್ಷ್ಮೀ ನಿವಾಸನಾದಂತಹ ಶ್ರೀರಾಮಚಂದ್ರ ಸುಖದಾಯಕ ತನ್ನ ಕೋಮಲವಾದಂತಹ ಗಂಭೀರ ಮಾತುಗಳನ್ನು ಹೇಳ್ತಾನೆ. ಅಂದರೆ ಈಗ ಕಾಕಭೂಷುಂಡಿಗೆ ರಾಮ ಏನು ಹೇಳ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅವನು ಹೇಳ್ತಾನೆ, ಎಲೆ ಕಾಕಭೂಷುಂಡಿ, ನಾನು ಅತ್ಯಂತ ಪ್ರಸನ್ನನಾಗಿದ್ದೀನಿ. ನಿನಗೆ ಬೇಕಾದ ವರವನ್ನು ನೀನು ಬೇಡ್ಕೋ. ಅಣಿಮಾದಿ ಅಷ್ಟಸಿದ್ಧಿಗಳು, ಇನ್ನು ಬೇರೆ ವೃದ್ಧಿಗಳಿದೆ, ಅದು ಸಮಸ್ತ ಸುಖಗಳಿಗೆ ಪರಾಕಾಷ್ಠೆಯಾದಂತಹ ಮೋಕ್ಷವನ್ನು ಬೇಡಬೇಕಾದ್ರೆ ನಾನು ಕೊಡ್ತೀನಿ. ಜ್ಞಾನ, ವಿವೇಕ, ವೈರಾಗ್ಯ, ವಿಜ್ಞಾನ, ತತ್ವಜ್ಞಾನ ಅಂತ ಹೇಳ್ತೀವಲ್ಲ, ಅದು ಜಗತ್ತಿನಲ್ಲಿ ಮುನಿಗಳಿಗೂ ಕೂಡ ಸಿಗದೇ ಇರುವಂಥ ದುರ್ಲಭವಾಗಿರುವಂಥ ಗುಣಗಳು ಎಲ್ಲವನ್ನು ಕೂಡ ನಾನು ನಿನಗಿವತ್ತು ಕೊಡ್ತೀನಿ. ಇದರಲ್ಲಿ ಯಾವ ಸಂದೇಹನೂ ಇಟ್ಕೋಬೇಡ. ನಿನ್ನ ಮನಸ್ಸಿಗೆ ಹಿಡಿಸಿದಂತಹ ವರಗಳನ್ನು ನೀನು ಬೇಡ್ಕೋ ಅಂತಂದ್ಬಿಟ್ಟು ಆ ಭಗವಂತ ಹೇಳ್ತಾನೆ. ಪ್ರಭು ವಚನಗಳನ್ನು ಕೇಳಿ ನಾನು ತುಂಬ ಪ್ರೇಮ ವಿಫಲನಾದೆ. ಅಂದರೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಆಗ ನಾನು ಮನಸ್ಸಲ್ಲಿ ಹೀಗೆ ಯೋಚನೆ ಮಾಡಿದೆ, ಪ್ರಭು ಎಲ್ಲ ಸುಖಗಳನ್ನು ಕೊಡ್ತೀನಿ ಅಂತ ಹೇಳ್ದ ನಿಜ, ಆದರೆ ತನ್ನ ಭಕ್ತಿಯನ್ನು ಕರುಣಿಸುವ ಮಾತನ್ನೇ ಹೇಳಿಲ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ನೋಡಿ, ನಾವು ಭಗವಂತವನ್ನ ಮುಂದೆ ನಿಂತು ಕೇಳು ಅಂತಂದಾಗ ಏನು ಕೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ. ಇಲ್ಲೇನು ಜ್ಞಾನ, ವೈರಾಗ್ಯಗಳು, ವಿಜ್ಞಾನ, ತತ್ವಜ್ಞಾನ ಏನು ಬೇಕೋ ಕೇಳ್ಕೋ ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಭಕ್ತಿ ಬಗ್ಗೆ ಏನು ಹೇಳಿಲ್ವಲ್ಲ. ಭಕ್ತಿಯನ್ನು ಕೂಡ ನಾನು ಕರುಣಿಸ್ತೀನಿ ಅನ್ನುವಂಥ ಮಾತನ್ನೇ ಎತ್ತಲಿಲ್ವಲ್ಲ. ಉಪ್ಪಿಲ್ಲದೆ ಇರುವಂಥ ಊಟದ ಪದಾರ್ಥಗಳೆಲ್ಲ ವ್ಯರ್ಥ, ಅಂದರೆ ಸಪ್ಪೆ ಆಗಿರುತ್ತಲ್ವ, ಆ ರೀತಿ ಭಕ್ತಿರಹಿತವಾದಂತಹ ಯಾವ ಗುಣಗಳೇ ಆಗಲಿ, ಸುಖಗಳೇ ಆಗಲಿ ನಿಷ್ಫಲ. ಹರಿಭಜನೆ ಇಲ್ಲದಂತಹ ಸುಖ ಪ್ರಯೋಜನಕಾರಿ ಅಲ್ಲ ಅನ್ನೋದನ್ನ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿದೆ. ಓ ಖಗರಾಜ, ಚೆನ್ನಾಗಿ ಆಲೋಚನೆ ಮಾಡಿ ನಾನು ಈ ರೀತಿ ಹೇಳಿದೆ. ಏನು ಹೇಳಿದೆ? ಪ್ರಭು, ನೀನು ಪ್ರಸನ್ನನಾಗಿ ವರವನ್ನು ಕರುಣಿಸೋದೇ ಆದರೆ
ನನ್ನ ಮೇಲೆ ಕೃಪೆ ಮಾಡಿ ಸ್ನೇಹ ಇಟ್ಟಿದೀಯಾ ಅನ್ನೋದೇ ಆದರೆ ಸ್ವಾಮಿ, ನನಗೆ ಇಷ್ಟವಾದ ವರವನ್ನು ಕೇಳ್ಕೊಳ್ತೀನಿ. ನೀನು ಉದಾರಿ ಅನ್ನೋದು ನನಗೆ ಗೊತ್ತಿದೆ. ಅಂದರೆ ಏನು, ಈಸಿಯಾಗಿ ನೀನು ಕೊಟ್ಬಿಡುವಂಥವನು, ಎಲ್ಲರ ಮೇಲೆ ದಯ ತೋರುವಂಥವನು. ನಾನು ಹೇಳದಿದ್ರೂ ಕೂಡ ನನ್ನ ಹೃದಯದ ಮಾತನ್ನು ನೀನು ತಿಳ್ಕೊಳ್ಬಲ್ಲಂಥವನು. ಯಾಕೆ, ಅವನು ಸರ್ವಾಂತರ್ಯಾಮಿ ಅಲ್ವಾ. ನಾವು ಮನಸ್ಸಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಸಾಕು, ಅವನಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಕಾಕಭೂಷುಂಡಿ ಅವರು ಹೇಳ್ತಾ ಇದ್ದಾರೆ, ನಾನು ಏನು ಇಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲೇಬೇಕಾಗಿಲ್ಲ. ನನ್ನ ಹೃದಯದಲ್ಲಿ ಯಾವ ಮಾತಿದೆ ಅನ್ನೋದು ಕೂಡ ನೀನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದುವರೆದವ್ರು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.